ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನಂತ ಹೇಳಿದ್ರೆ ಬ್ರೇಕಪ್ ಆಗ್ಲಿಕ್ಕೆ ಏನ್ ರೀಸನ್ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ಸಿಕ್ಕಾಪಟ್ಟೆ ಬ್ರೇಕಪ್ಸ್ ಆಗ್ತಿದೆ, ಅದಕ್ಕೆ ಕಾರಣ ಅಂತ ಇವತ್ತು 5 ಟಿಪ್ಸ್ ನ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಅಂಡ್ ವಿಡಿಯೋ ಇಷ್ಟ ಆದ್ರೂ ಲೈಕ್ ಮಾಡಿ. ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸೊ ನನಗೆ ಔಟ್ ಆಫ್ ಕಂಟ್ರಿ ನಾನು ಕೂಡ ಕಾಲ್ಸ್ ಬರ್ತಾ ಇದೆ. ಸೊ ಲೈಕ್ ಅಮೆರಿಕ ಆಗಿರ್ಬೋದು, ಚೀನಾ ಆಗಿರ್ಬೋದು, ದುಬೈ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಸೌತ್ ಕೊರಿಯಾ, ಇಲ್ಲಿಂದ ಎಲ್ಲ ಕ್ಲೈಂಟ್ಸ್ ಗಳು ನಮ್ಮ ಕರ್ನಾಟಕದ ಜನ ಅಲ್ಲಿ ಹೋಗಿದ್ದಾರೆ. ಸೊ ಅವ್ರು ನಂಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಕೌನ್ಸಿಲ್ ತಗೊಂಡಿದ್ದಾರೆ. ಖುಷಿ ಅನ್ಸುತ್ತೆ. ಅಂಡ್ ನಿಮ್ಗೂ ಇಷ್ಟ ಆದ್ರೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತಷ್ಟು ಜನಗಳಿಗೆ ರೀಚ್ ಆಗ್ಲಿ ಅಂತ ಹೇಳ್ತಾ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಂಬಿಕೆ ದ್ರೋಹದಿಂದ ಇವತ್ತು ಬ್ರೇಕಪ್ಸ್ ಆಗ್ತಾ ಇದೆ. ಅಂದ್ರೆ ಇಬ್ರು ಇರ್ತಾರೆ ಪಾರ್ಟ್ನರ್ಸ್, ಇಬ್ರು ತುಂಬಾ ಒಬ್ರಿಗೊಬ್ರು ನಂಬಿಕೆ ಇಟ್ಟಿರ್ತಾರೆ. ಅದ್ರಲ್ಲಿ ಯಾರೋ ಒಬ್ರು ಮೂರನೇ ವ್ಯಕ್ತಿ ಒಟ್ಟಿಗೆ ಇಲ್ಲಿಗಲ್ ಆಗಿ ಅಫೇರ್ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಕೂಡ ಲೈಕ್ ನಂಬಿಕೆ ಬ್ರೇಕ್ ಆಗುವಂತ ಸಾಧ್ಯತೆ ಇರುತ್ತೆ. ಆವಾಗ ನಿಮ್ಮ ರಿಲೇಶನ್ಶಿಪ್ ಮೇಲೆ ಕಂಪ್ಲೀಟ್ ಆಗಿ ನಿಮ್ಮ ರಿಲೇಶನ್ಶಿಪ್ ಮೇಲೆ ನಂಬಿಕೆ ಹೊರಟೋಗುತ್ತೆ. ನಂಬಿಕೆ ಹೋದ್ಮೇಲೆ ಅಲ್ಲಿ ಬ್ರೇಕಪ್ ಆಗುವಂತ 100% ಸಾಧ್ಯತೆಗಳಿರುತ್ತೆ. ಇವತ್ತು ಇಲ್ಲಿಗಲ್ಲೇ ಜಾಸ್ತಿ ನಡೀತಾ ಇದೆ. ಇವತ್ತಿನ ಜನರೇಷನ್ ಒಳಗಡೆ ನಂಬಿಕೆ ದ್ರೋಹ ಜಾಸ್ತಿ ನಡೀತಾ ಇದೆ ಸ್ನೇಹಿತರೆ. ಸೊ ಈ ಒಂದು ರೀಸನ್ಗೆ ಬ್ರೇಕಪ್ ಆಗ್ತಾ ಇದೆ. ಸೆಕೆಂಡ್ ಬಂದು ಏನಂತ ಹೇಳಿದ್ರೆ ಸಮಯದ ಕೊರತೆ. ಎಷ್ಟೋ ಜನ ಕೆಲಸದ ಮಧ್ಯೆ ಸಮಯ ಕೊಡ್ತಾ ಇಲ್ಲ ತಮ್ಮ ಪಾರ್ಟ್ನರ್ಸ್ ಗಳಿಗೆ. ಎಷ್ಟೋ ಜನ ಈ ಮೊಬೈಲ್ ಅಲ್ಲಿ ಮುಳುಗಿರ್ತಾರೆ, ಟಿವಿನಲ್ಲಿ ಮುಳುಗಿರ್ತಾರೆ, ಅಥವಾ ಬೇರೆ ಫ್ರೆಂಡ್ ಸರ್ಕಲ್ ಅಲ್ಲಿ ಮುಳುಗಿರ್ತಾರೆ. ಯಾವುದೋ ಒಂದು ಕಾರಣಕ್ಕೆ ಅವ್ರು ತಮ್ಮ ಪಾರ್ಟ್ನರ್ಸ್ ಬಿಟ್ಬಿಟ್ಟು ಮಿಕ್ಕಿರೋದಕ್ಕೆಲ್ಲ ಸಮಯ ಕೊಡ್ತಾರೆ. ಸೊ ಅಲ್ಲಿ ಸಮಯ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮಾತುಕತೆ ಎಕ್ಸ್ಚೇಂಜ್ ಆಗಲ್ಲ. ಮಾತುಕತೆ ಎಕ್ಸ್ಚೇಂಜ್ ಆಗಿಲ್ಲ ಅಂದ್ರೆ ಫೀಲಿಂಗ್ಸ್ ಎಕ್ಸ್ಚೇಂಜ್ ಆಗಲ್ಲ. ಅಲ್ಲಿ ಫೀಲಿಂಗ್ಸ್ ಎಕ್ಸ್ಚೇಂಜ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪ್ರೀತಿ ಆ ಲೆವೆಲ್ಗೆ ಬಿಲ್ಡ್ ಆಗಲ್ಲ ಸ್ನೇಹಿತರೆ. ಸೊ ಇದು ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಅದು ಪ್ರಾಬ್ಲಮ್ ಇಂದ ಬ್ರೇಕಪ್ಸ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬಂದು ಏನು ಅಂತ ಹೇಳಿದ್ರೆ ಗೌರವದ ಕೊರತೆ. ನೋಡಿ, ಒಂದು ರಿಲೇಶನ್ಶಿಪ್ ಅಲ್ಲಿ ಗೌರವ ತುಂಬಾ ಮುಖ್ಯ ಇರುತ್ತೆ. ಎಲ್ಲಿ ಗೌರವದಿಂದ ನೋಡಿ, ಹೊರಗಡೆ ಯಾರಿಗಾರು ನೀವು ಗೌರವದಿಂದ ಮಾತಾಡಿಸಿ, ನಿಮ್ಗೂ ಅವ್ರು ಗೌರವದಿಂದ ಮಾತಾಡ್ತಾರೆ. ಗೌರವ ಇದ್ದಾಗ ಅಲ್ಲೊಂದು ಕಾಳಜಿ, ಅಲ್ಲೊಂದು ವಿಶೇಷವಾದ ಪ್ರೀತಿ ಇದು ಹುಟ್ಟುತ್ತೆ. ನೀವು ಯಾರಿಗಾರು ಏಕವಚನದಿಂದ ಮಾತಾಡಿದ್ರೆ ಅವರು ಏಕವಚನದಿಂದ ಮಾತಾಡ್ತಾರೆ. ನಿಮ್ಮ ಪಾರ್ಟ್ನರ್ಸ್ ಗಳಿಗೆ ನೀವು ಗೌರವ ಕೊಟ್ಟಾಗ ಅವರು ಗೌರವ ಕೊಡ್ತಾರೆ. ನೀವು ಗೌರವ ಕೊಟ್ಟಾಗ ಅವರು ಖುಷಿ ಪಡ್ತಾರೆ, ನಿಮ್ಮಲ್ಲಿ ಕಾಳಜಿ ತೋರಿಸ್ತಾರೆ. ಇದು ಎಷ್ಟೋ ಕಡಿಮೆ ಆಗಿದೆ. ಕಡಿಮೆ ಆಗಿದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಪ್ರೀತಿ ಅನ್ನೋದು ಸಾಯ್ತಾ ಬರ್ತಾ ಇದೆ. ಬ್ರೇಕಪ್ಸ್ ಆಗ್ಲಿಕ್ಕೆ ಇದು ಕಾರಣ. ಸೊ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ಮಾತಿನ ಕೊರತೆ. ಎಷ್ಟೋ ಜನ ಮಾತಾಡಲ್ಲ. ಮಾತಾಡಿದ್ರೆ ಎಲ್ಲೋ ಒಂದ್ ಕಡೆ ಏನೋ ತಲೆ ಮೇಲೆ ಆಕಾಶ ಬಿದ್ದವ್ರಂಗ್ ಆಡ್ತಾರೆ. ಮಾತು ತುಂಬಾ ಮುಖ್ಯ ಇರತ್ತೆ. ನೀವು ಆಡುವಂತ ಮಾತನ್ನ ಕರೆಕ್ಟ್ ಆಗಿ ಆಡಿ. ಅಂಡ್ ಯಾರ್ಯಾರ್ದು ಒಟ್ಟಿಗೆ ಆಡೋದನ್ನ ಆಡಿ, ಇಲ್ಲ ಅಂತ ಹೇಳ್ತಿಲ್ಲ. ಪಾರ್ಟ್ನರ್ಸ್ ಜೊತೆಗಿದ್ದಾರೆ, ಒಂದು ಮನಸ್ಥಿತಿ ಜೊತೆಗಿದೆ, ಒಂದು ಮನಸ್ಸು ಜೊತೆಗಿದೆ, ಒಬ್ಬ ವ್ಯಕ್ತಿ ಜೊತೆಗಿದ್ದಾರೆ ಅನ್ನೋದನ್ನ ಮರಿಬಾರ್ದು. ಆಕ್ಚುಲಿ ಏನಕ್ಕೆ ಅಂತ ಹೇಳಿದ್ರೆ ಮಾತಿನ ಮುಖಾಂತರ ಸಂಬಂಧ ಬೆಸೆಯೋದ್ರಿಂದ ನೀವು ಮಾತೇ ಆಡೋದನ್ನ ನಿಲ್ಲಿಸ್ಬಿಟ್ರೆ ಅಲ್ಲಿ ಆ ಜೀವ ಒಬ್ಬಂಟಿ ಆಗ್ಬಿಡುತ್ತೆ. ಒಬ್ಬಂಟಿ ಆದಾಗ 108 ನೆಗೆಟಿವ್ ಥಾಟ್ಸ್ ಬರೋಕ್ ಶುರು ಆಗತ್ತೆ. ಆವಾಗ ಅವರ ಮನಸ್ಸಲ್ಲಿ ಬ್ರೇಕ್ ಅನ್ನೋದು ಬರ್ಲಿಕ್ಕೆ ಶುರು ಆಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಂಬಿಕೆ ಇಲ್ಲದೆ ಇರುವಂತದ್ದು. ಸ್ನೇಹಿತರೆ, ಇವತ್ತಿನ ಒಂದು ರಿಲೇಶನ್ಶಿಪ್ ಅಲ್ಲಿ ಎಷ್ಟೋ ಜನರಿಗೆ ಅನುಮಾನನ ಕಾಡ್ತಾ ಇದೆ. ಸೊ ಕ್ಲಾರಿಟಿ ತಗೊಳ್ಳಿ. ಹೊರಗಡೆ ಹೋಗಿ ಬಂದ್ರೆ ಅನುಮಾನ ಪಡುವಂತದ್ದು, ಅಥವಾ ಹೊರಗಡೆಯಿಂದ ಬರ್ತಾ ಮನೇಲಿದ್ದವ್ರ ಮೇಲೆ ಅನುಮಾನ ಮಾಡುವಂತದ್ದು, ಅಥವಾ ರಿಲೇಶನ್ಶಿಪ್ ಮೇಲೆ ನಂಬಿಕೆ ಇಲ್ಲದೆ ಇರುವಂತದ್ದು. ಸೊ ಈ ತರ ಅನುಮಾನ ಮಾಡ್ತಾ ಬಂದ್ರೆ ನೀವು ನಂಬಿಕೆ ಸಾಯ್ತಾ ಹೋಗುತ್ತೆ. ಸೊ ನಂಬಿಕೆ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಆ ರಿಲೇಶನ್ಶಿಪ್ಗೆ ಲೈಕ್ ಏನಂತಾರೆ, ರೋಡ್ ಮೇಲೆ ಹೋಗೋವರೆಗೂ ಜೊತೆಗಿರೋರ್ಗೂ ವ್ಯತ್ಯಾಸನೇ ಗೊತ್ತಾಗಲ್ಲ. ನಂಬಿಕೆ ಇರ್ಬೇಕಾಗತ್ತೆ. ನಂಬಿಕೆನೆ ಬಂಡವಾಳ, ನಂಬಿಕೆನೆ ಜೀವಾಳ, ನಂಬಿಕೆನೆ ಬದುಕು ಅಂತ ನಾವು ಬದುಕ್ತಾ ಇರೋರು. ಸೊ ಈ ಅಷ್ಟು 5 ಕಾರಣದಿಂದ ಇವತ್ತು ಬ್ರೇಕಪ್ಸ್ ನಡೀತಾ ಇದೆ ಸ್ನೇಹಿತರೆ. ಎಸ್ ಎಕ್ಸಾಕ್ಟ್ಲಿ ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.